ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಲಿವ್ ಇನ್ ರಿಲೇಶನ್ಶಿಪ್ ಆಗಿರಬಹುದು, ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಒಂದು ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ, ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಸ್ವರೂಪವನ್ನ ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ. ಜೊತೆಗಿದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆರೋಪಗಳಿಲ್ಲದೆ ಒಂದು ವೇಳೆ ಆ ನಂತರ ಸರಿ ಹೊಂದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕೋರ್ಟ್ ಮೆಟ್ಲೇರೋದು ಅಥವಾ FIR ದಾಖಲಾಗೋದು, ಅತ್ಯಾಚಾರ ಪ್ರಕರಣಗಳನ್ನು ಮಾಡೋದು, ಇಂತಹದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ. ಅದೇ ರೀತಿಯಾಗಿ ಒಂದು ಪ್ರಕರಣ ಕೋರ್ಟ್ ಮೆಟ್ಲೇರುತ್ತೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತಹ ಆ ಒಂದು ಜೋಡಿ ಆನಂತರ ಆ ಮಹಿಳೆ ಪುರುಷನ ಮೇಲೆ ಅತ್ಯಾಚಾರದ ಪ್ರಕರಣವನ್ನ ದಾಖಲಿಸ್ತಾರೆ. ಲಿವ್ ಇನ್ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ತೀರ್ಪೊಂದನ್ನು ಪ್ರಕಟ ಮಾಡಿದ್ದು ಸುಪ್ರೀಂ ಕೋರ್ಟ್ 16 ವರ್ಷಗಳ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರೆ ಮಹಿಳೆ ಇನ್ನು ಮುಂದೆ ಅತ್ಯಾಚಾರದ ಆರೋಪ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಪ್ರಕರಣವನ್ನ ಗಮನಿಸ್ತಾ ಹೋಗೋದಾದ್ರೆ ಇವರಿಬ್ರು ಕೂಡ 16 ವರ್ಷಗಳ ಕಾಲ ಲಿವ್ ಇನ್ ಸಂಬಂಧದಲ್ಲಿದ್ರು. ಇತ್ತೀಚೆಗೆ ಆಕೆ ಪುರುಷನೊಬ್ಬ ಮದುವೆ ಆಗ್ತೇನೆ ಅಂತ ನಂಬಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿ ಆರೋಪ ಮಾಡಿದ್ಲು, ದೂರನ್ನ ಕೊಟ್ಟಿದ್ಲು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ಹೊರಡಿಸಿರುವುದು. ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಹೊತ್ತಿರುವ ವ್ಯಕ್ತಿಯ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಮೊಕದ್ದಮೆ ಏನಿದೆ ಅದನ್ನೇ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಪುರುಷ ಬ್ಯಾಂಕ್ ಅಧಿಕಾರಿ ಹಾಗೆಯೇ ಮಹಿಳಾ ಉಪನ್ಯಾಸಕಿ ನಡುವೆ ಇಬ್ಬರ ನಡುವೆ ಒಂದು ಪ್ರೇಮ ಅರಳುತ್ತೆ. ಅವರಿಬ್ರು ಕೂಡ ಕೇವಲ ಒಂದಲ್ಲ ಎರಡಲ್ಲ ಗಮನಿಸಿ ಬರೋಬ್ಬರಿ 15ರಿಂದ 16 ವರ್ಷಗಳ ಕಾಲ ಅವರಿಬ್ರು ಕೂಡ ಪ್ರೇಮ ಸಂಬಂಧದಲ್ಲಿದ್ರು, ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿದ್ರು, ಹಲವು ಬಾರಿ ದೈಹಿಕ ಸಂಪರ್ಕವನ್ನ ಹೊಂದಿದ್ರು. ಒಂದು ಬಾರಿ ಎರಡು ಬಾರಿ ಅಲ್ಲ, ಪುನರಾವರ್ತನೆ ಆಗ್ತಾ ಇತ್ತು ಈ ಒಂದು ದೈಹಿಕ ಸಂಪರ್ಕ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ನಂತರ ಒಂದು ದಿನ ಮಹಿಳೆ ಮದುವೆಯ ನೆಪದಲ್ಲಿ ತನ್ನನ್ನ ಆತ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿ ಅತ್ಯಾಚಾರ ಪ್ರಕರಣವನ್ನ ಆ ಪುರುಷನ ವಿರುದ್ಧ ದಾಖಲಿಸ್ತಾಳೆ. ತುಂಬಾ ವರ್ಷಗಳ ಕಾಲ ಒಟ್ಟಿಗಿದ್ದು ಬಳಿಕ ವ್ಯಕ್ತಿ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಆರೋಪವನ್ನ ಮಾಡಿದಾಳಲ್ಲ, ಈ ರೀತಿಯಾದಂತಹ ಆರೋಪಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. 16 ವರ್ಷಗಳ ಕಾಲ ಈ ರೀತಿಯಾಗಿ ಸಂಬಂಧದಲ್ಲಿದ್ರೆ ಮಹಿಳೆ ಅತ್ಯಾಚಾರದ ಆರೋಪವನ್ನ ಹೊರಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ನಿರ್ದೇಶನವನ್ನ ಕೊಟ್ಟಿದೆ. 16 ವರ್ಷಗಳ ಕಾಲ ಈ ರೀತಿಯಾಗಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿದ್ದು ಮಹಿಳೆ ಈ ರೀತಿಯಾಗಿ ಮದುವೆಯಾಗೋದಾಗಿ ಆತ ಸುಳ್ಳು ನೆಪ ಒಡ್ಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಿದ್ದಾನೆ ಅಥವಾ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ ಅನ್ನುವಂತಹ ಆರೋಪವನ್ನ ಹೊತ್ತಿರುವ ವ್ಯಕ್ತಿಯ ವಿರುದ್ಧದ ಕ್ರಿಮಿನಲ್ ಮೊಕದ್ದಮೆಯನ್ನ ಈ ಮೂಲಕ ರದ್ದುಪಡಿಸಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥೆ ಮತ್ತು ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ಪೀಠ ಆರೋಪಿಯ ಸಂಬಂಧದ ಆರಂಭದಿಂದಲೂ ಮಹಿಳೆಯನ್ನ ಮದುವೆಯಾಗೋದಕ್ಕೆ ಉದ್ದೇಶ ಇರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯ ಸಿಗ್ತಾ ಇಲ್ಲ, ಸಾಬೀತಾಗ್ತಾ ಇಲ್ಲ. ಸಾಬೀತಾಗದ ಹೊರತು ವಿವಾಹದ ಭರವಸೆಯನ್ನ ಉಲ್ಲಂಘನೆ ಮಾಡೋದು ಅತ್ಯಾಚಾರ ಅನ್ನೋದು ಅರ್ಥ ಅಲ್ಲ ಅಂತ ಹೇಳಿದೆ. ಸೊ ಈ ರೀತಿಯಾದಂತಹ ವರದಿ ಕೂಡ ಈಗಾಗಲೇ ಉಲ್ಲೇಖ ಆಗಿದ್ದು, ಇಬ್ಬರ ಸಮ್ಮತಿಯಿಂದ ಲೈಂಗಿಕ ಸಂಬಂಧಗಳು ಮುಂದುವರೆದಿದೆ. ಸಂಬಂಧದಲ್ಲಿ ಯಾವತ್ತಿಗೂ ಕೂಡ ಬಲವಂತ ಆಗಿರ್ಬೋದು ಅಥವಾ ವಂಚನೆಯ ಅಂಶ ಇರಲಿಲ್ಲ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ 16 ವರ್ಷಗಳ ಇವರಿಬ್ಬರ ಸಂಬಂಧವೇ ಸಾಕು. ಇವರಿಬ್ಬರು 16 ವರ್ಷಗಳ ಕಾಲ ಒಟ್ಟಿಗೆ ಇದ್ರು. ಹಾಗಾದ್ರೆ ಒಂದು ಸಲ ಅಥವಾ ಎರಡು ಸಲ ಒಂದ್ ಕಡೆ ಲೈಂಗಿಕ ಅವರಲ್ಲಿ ನಡೆದ್ರೆ ಅಥವಾ ದೈಹಿಕ ಸಂಪರ್ಕಗಳಾದ ನಂತರವೇ ಆಕೆ ಆರೋಪ ಮಾಡಬಹುದಾಗಿತ್ತು. 1 ವರ್ಷ 2 ವರ್ಷ ಬರೋಬ್ಬರಿ 16 ವರ್ಷದ ನಂತರ ಆಕೆ ಆರೋಪವನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ವ್ಯಕ್ತಿ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾನೆ ಅನ್ನೋದು ನಂಬಿಕೆಗೆ ಅರ್ಹ ಅಲ್ಲ. ಆತ ಈ ರೀತಿಯಾಗಿ ಹೇಳಿದ್ದಾನೆ ಅನ್ನೋದನ್ನ ನಂಬೋದಕ್ಕೆ ಯಾವುದೇ ರೀತಿಯ ಸಾಕ್ಷಿಗಳು ಸಾಬೀತು ಕೂಡ ಇಲ್ಲ. ಸುಳ್ಳು ಭರವಸೆ ಕೊಟ್ಟು ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾರೆ ಅಂತ ಆಕೆ ಆರೋಪವನ್ನ ಮಾಡಿದ್ರು. ಸೊ ಈಗ ಕ್ರಿಮಿನಲ್ ಮೊಕದ್ದಮೆಗಳನ್ನ ರದ್ದುಗೊಳಿಸುವಂತೆ ಆ ವ್ಯಕ್ತಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದ. ಹೈಕೋರ್ಟ್ ಅದನ್ನ ವಜಾಗೊಳಿಸಿತ್ತು. ನಂತರ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಕೊಟ್ಟಿದೆ. ಇದು 2022ರಲ್ಲಿ FIR ದಾಖಲಾದಂತಹ ಪ್ರಕರಣ. ಆ ವರ್ಷವೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆಕೆ ಒಂದ್ಸಲ ಹೇಳ್ತಾಳೆ, 2006ರಲ್ಲಿ ಆರೋಪಿ ಒಂದು ರಾತ್ರಿ ತನ್ನ ಮನೆಗೆ ನುಸುಳಿ ಬಲವಂತವಾಗಿ ತನ್ನೊಂದಿಗೆ ಲೈಂಗಿಕ ಸಂಪರ್ಕ ಬೆಳೆಸಿದ್ದ ಅಂತ ಆಕೆ ಹೇಳ್ಕೊಳ್ತಾಳೆ. ತನ್ನ ಅರ್ಜಿಯಲ್ಲಿ ಆ ಮಹಿಳೆ ಸ್ವ ಇಚ್ಛೆಯಿಂದ ಹಾಗೆಯೇ ಒಪ್ಪಿಗೆಯಿಂದ ತನ್ನೊಂದಿಗೆ ದೀರ್ಘಕಾಲೀನ ಸಂಬಂಧ ಹೊಂದಿದ್ಲು, ಹಾಗೆಯೇ ಅವರಿಬ್ಬರ ಸಂಬಂಧ ಹಳಸಿದ ಕಾರಣ ಆಕೆ ಅತ್ಯಾಚಾರದ ಆರೋಪಗಳನ್ನ ಹೊರಿಸಿದ್ದಾಳೆ, ಇದು ಕಟ್ಟುಕತೆ ಅಂತ ಹೇಳಿ ವ್ಯಕ್ತಿ ಕೂಡ ವಾದಿಸ್ತಾನೆ. ಆಕೆಯ ಅವನ ಮೇಲೆ ಈ ರೀತಿಯಾದಂತಹ ಒಂದು ಆರೋಪವನ್ನ ಮಾಡಿದ್ಲಲ್ಲ. ಆದ್ರೆ ಹೈಕೋರ್ಟ್ ತೀರ್ಪನ್ನೇ ಬದಿಗಿಟ್ಟು ಸುಪ್ರೀಂ ಕೋರ್ಟ್ ಇದೀಗ ಇಂತಹ ಮಹತ್ವದ ಆದೇಶವನ್ನ ಹೊರಡಿಸಿದೆ. ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಈ ತರ ದುರುದ್ದೇಶ ಇರಲಿಲ್ಲ, ಈಕೆ
ಆಕೆಗೆ ಗೊತ್ತಾಗಬೇಕಾಗಿತ್ತು. ಆದರೆ ಇಷ್ಟು ವರ್ಷಗಳ ಕಾಲ ಆಕೆ ಮೌನವಾಗಿದ್ದುಕೊಂಡು ಯಾವುದೇ ಪ್ರತಿಭಟನೆಯನ್ನು ನಡೆಸದೆ ಇದೀಗ ಆಕೆ ಇಂತಹ ಆರೋಪವನ್ನ ಮಾಡಿರೋದು ಇದು ನಂಬೋದಕ್ಕೆ ಕಷ್ಟ ಅನ್ನೋದನ್ನ ಪೀಠ ಉಲ್ಲೇಖ ಮಾಡಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವಂಚನ ಆದ ಹಾಗೆ ಕಾಣಿಸ್ತಾ ಇಲ್ಲ ಅನ್ನುವಂತಹ ಒಂದು ಮಹತ್ವದ ಆದೇಶವನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇನ್ನು ಮುಂದೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಹಿಂದೆನೇ ಸುಪ್ರೀಂ ಕೋರ್ಟ್ ಕೂಡ 2015ರಲ್ಲೇ ವಿವಾಹದ ಒಂದು ಮಾನ್ಯತೆಯನ್ನು ಹೇಳುವಂತಹ ಸಂದರ್ಭದಲ್ಲೇ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರು ಬಹಳ ವರ್ಷಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅದು ಮದುವೆಗೆ ಸಮ ಅನ್ನುವಂತಹ ಒಂದು ತೀರ್ಪನ್ನ ಕೂಡ ಕೊಟ್ಟಿತ್ತು. ಇದೀಗ ಈ ತೀರ್ಪು ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸುಳ್ಳು ಕೇಸುಗಳನ್ನು ಕೊಡುವವರು ಅಥವಾ ಆರೋಪಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮಹಿಳೆಯರು ಕೂಡ ಯಾರ ಜೊತೆ ಇದ್ದೇವೆ ನಾವು, ಆತನ ವ್ಯಕ್ತಿತ್ವ ಎಂಥದ್ದು, ಜೊತೆಗೆ ಆತನ ಜೊತೆ ಇರೋದಕ್ಕೆ ಸಾಧ್ಯ ಇದೆಯಾ, ಮದುವೆ ಆಗುವಂತಹ ವ್ಯಕ್ತಿನ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲದಿದ್ರೆ ಆತ ಮೋಸ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಇಂತಹ ಉಲ್ಲೇಖಗಳನ್ನ ಇಟ್ಟುಕೊಂಡು ಆಕೆಗೆ ನ್ಯಾಯ ಸಿಗೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಎರಡೂ ಕಡೆಯೂ ಕೂಡ ಇದರಲ್ಲಿ ಯಾವ ರೀತಿಯಾದಂತಹ ವಿಚಾರಗಳು ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ಮಹತ್ವದ ಆದೇಶ ಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವ್ಯಾವ ಪ್ರಕರಣಗಳಿಗೆ ಮಾದರಿ ಆಗಬಹುದು, ಈ ಕೇಸನ್ನೇ ಉಲ್ಲೇಖ ಮಾಡಬಹುದು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. Thank you.